ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂಥ ಯುದ್ಧದಿಂದಾಗಿ LPG ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ LPG ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನು ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂಥದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ದರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸ್ತಿದ್ದಾರೆ. ಗಮನಿಸ್ಬೋದು, ನಾನೀಗ ಈ ಒಂದು ಬಂಕ್ನ ಬಳಿ ಇರುವಂಥ ಆಟೋ ಚಾಲಕರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಈಗ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗ್ತಾಯಿದೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿದೆ? ತೊಂದರೆ ಅಂದರೆ ಸೀಟನ್ನು ಸಿಕ್ಕೋದಿಲ್ಲ, ಆಧಾರ್ ಕಾರ್ಡ್ ಆಗಿ ಎಲ್ಲ ಇದಾಗಿದೆ. ನಮಗೆ ಲೋನ್ ತುಂಬಬೇಕು, ಇನ್ಸೂರೆನ್ಸ್ ತುಂಬಬೇಕು. ಇದರಿಂದ ಏನಾಗಿದೆ, ಗ್ಯಾಸ್ ರೇಟ್ ಅಂದರೆ 56 ರೂಪಾಯಿ ಇತ್ತು ಮೊದಲೇ, ಈಗ ಡೀರಿನಿಂದ 80 ರೂಪಾಯಿ ಆಗಿದೆ. ಜೀವನ ಹೆಂಗೆ ಮಾಡೋದು, ಮಕ್ಕಳಿಗೆ ಹೆಂಗೆ ಸಾಕೋದು, ಇದ್ರೆ ಆಗೋದಿಲ್ಲ. ಈಗೇನು ಮಾಡೋದು ಅದರೊಳಗೆ? ಇದು ಗ್ಯಾಸ್ ರೇಟ್ ಏರ್ಬಿಟ್ಟಿದೆ, ಪೆಟ್ರೋಲ್ ರೇಟ್ ಏರ್ಬಿಟ್ಟಿದೆ. ಎಲ್ಲ ಸಾಮಾನ್ಯ ವಿಮಾನ ಸಂಸಾರ ನಡೆಸಲಿಕ್ಕೆ ಭಾಳ ಕಷ್ಟ ಆಗ್ತಾ ಉಂಟು. ಇವಿಷ್ಟು ಆಟೋ ಚಾಲಕರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಗ್ಯಾಸ್ಗಳ ದರವನ್ನು ಕೂಡ ಜಾಸ್ತಿ ಆಗಿದ್ದರಿಂದ ಸಂಸಾರ ನಡೆಸೋದು ಕೂಡ ತಪ್ಪು ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಆಟೋವನ್ನೇ ನಂಬಿ ತಾವು ಜೀವನವನ್ನು ಕೂಡ ನಡೆಸ್ತಾ ಇರುವಂಥ ಸರ್, ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಭಾಳ ಸಮಸ್ಯೆ ಆಗ್ತಾ ಉಂಟು. ಮೊದಲೇ 60 ರೂಪಾಯಿ ಇತ್ತು, ಈಗ ಏಕದಮ್ 20 ರೂಪಾಯಿ ಹೆಚ್ಚಾಗಿದೆ. ಆದ್ದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದು ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಕಡೆಯಿಂದ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ? ಅಂಕೋಲದಲ್ಲಿ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇನ್ನು 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಅದು ಮೊದಲು ಕಡಿಮೆ ಇತ್ತು. ಹೌದು ಸರ್. ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ದುಡ್ಡು ತೊಗೊಳಾಗೋದಿಲ್ಲ. ಅದರಿಂದ ಭಾಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ. ಗಮನಿಸ್ಬೋದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಆದರೆ 60 ರೂಪಾಯಿ ಇರುವಂಥ ಒಂದು ಗ್ಯಾಸ್ ದರವನ್ನು 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂಥ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನು ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂಥ ಯುದ್ಧದಿಂದಾಗಿ LPG ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ LPG ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನು ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂಥದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ದರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸ್ತಿದ್ದಾರೆ. ಗಮನಿಸ್ಬೋದು, ನಾನೀಗ ಈ ಒಂದು ಬಂಕ್ನ ಬಳಿ ಇರುವಂಥ ಆಟೋ ಚಾಲಕರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಈಗ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗ್ತಾಯಿದೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿದೆ? ತೊಂದರೆ ಅಂದರೆ ಸೀಟನ್ನು ಸಿಕ್ಕೋದಿಲ್ಲ, ಆಧಾರ್ ಕಾರ್ಡ್ ಆಗಿ ಎಲ್ಲ ಇದಾಗಿದೆ. ನಮಗೆ ಲೋನ್ ತುಂಬಬೇಕು, ಇನ್ಸೂರೆನ್ಸ್ ತುಂಬಬೇಕು. ಇದರಿಂದ ಏನಾಗಿದೆ, ಗ್ಯಾಸ್ ರೇಟ್ ಅಂದರೆ 56 ರೂಪಾಯಿ ಇತ್ತು ಮೊದಲೇ, ಈಗ ಡೀರಿನಿಂದ 80 ರೂಪಾಯಿ ಆಗಿದೆ. ಜೀವನ ಹೆಂಗೆ ಮಾಡೋದು, ಮಕ್ಕಳಿಗೆ ಹೆಂಗೆ ಸಾಕೋದು, ಇದ್ರೆ ಆಗೋದಿಲ್ಲ. ಈಗೇನು ಮಾಡೋದು ಅದರೊಳಗೆ? ಇದು ಗ್ಯಾಸ್ ರೇಟ್ ಏರ್ಬಿಟ್ಟಿದೆ, ಪೆಟ್ರೋಲ್ ರೇಟ್ ಏರ್ಬಿಟ್ಟಿದೆ. ಎಲ್ಲ ಸಾಮಾನ್ಯ ವಿಮಾನ ಸಂಸಾರ ನಡೆಸಲಿಕ್ಕೆ ಭಾಳ ಕಷ್ಟ ಆಗ್ತಾ ಉಂಟು. ಇವಿಷ್ಟು ಆಟೋ ಚಾಲಕರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಗ್ಯಾಸ್ಗಳ ದರವನ್ನು ಕೂಡ ಜಾಸ್ತಿ ಆಗಿದ್ದರಿಂದ ಸಂಸಾರ ನಡೆಸೋದು ಕೂಡ ತಪ್ಪು ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಆಟೋವನ್ನೇ ನಂಬಿ ತಾವು ಜೀವನವನ್ನು ಕೂಡ ನಡೆಸ್ತಾ ಇರುವಂಥ ಸರ್, ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಭಾಳ ಸಮಸ್ಯೆ ಆಗ್ತಾ ಉಂಟು.
ಮೊದಲು 60 ರೂಪಾಯಿ ಇತ್ತು, ಈಗ ಎಕ್ದಮ್ 20 ರೂಪಾಯಿ ಹೆಚ್ಚಾಗಿದೆ. ಆದ್ದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದು ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಸರ್ ಎಲ್ಲ ಕಡೆನೂ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ ಸರ್? ಅಂಕೋಲದಲ್ಲಿ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲೂ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಅದು ಮೊದಲು ಕಡಿಮೆ ಇತ್ತು, ಹೌದು ಸರ್. ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ದುಡ್ಡು ತೊಗೊಳಾಗೋದಿಲ್ಲ. ಅದರಿಂದ ಭಾಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ. ಗಮನಿಸ್ಬೋದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಆದರೆ 60 ರೂಪಾಯಿ ಇರುವಂಥ ಒಂದು ಗ್ಯಾಸ್ ದರವನ್ನು 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂಥ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನು ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವೆ ಸಂಭವಿಸುತ್ತಿರುವಂಥ ಯುದ್ಧದಿಂದಾಗಿ LPG ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತೆ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಎದುರಿಸ್ತಾ ಇರುವಂಥದ್ದು. ನಾನೀಗ ಕಾರವಾರದ ಶೇಜವಾಡದಲ್ಲಿರುವ LPG ಗೋ ಗ್ಯಾಸ್ನ ಬಂಕ್ ಬಳಿ ಇದ್ದೇನೆ. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈ ಒಂದು ಗ್ಯಾಸ್ಗಳನ್ನು ತುಂಬಿ ಆಟೋಗಳನ್ನು ಓಡಿಸ್ತಾರೆ. ಆದರೆ ಕಳೆದ ಕೆಲ ದಿನಗಳಿಂದ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ. ಸುಮಾರು 60 ರೂಪಾಯಿ ಇದ್ದಂತಹ ಗ್ಯಾಸ್ನ ದರ ಕೆಜಿಗೆ 80 ರೂಪಾಯಿ ಅಷ್ಟಾಗಿರುವಂಥದ್ದು. ಹೀಗಾಗಿ ತೀವ್ರ ಕಷ್ಟವನ್ನು ಕೂಡ ಆಟೋ ಚಾಲಕರು ಅನುಭವಿಸ್ತಾ ಇರುವಂಥದ್ದು. ಕಳೆದ ಕೆಲವು ವರ್ಷಗಳ ಹಿಂದೆ ಸಂಬಂಧಪಟ್ಟ ಸರ್ಕಾರ ಶಕ್ತಿ ಯೋಜನೆ ಜಾರಿ ಮಾಡಿದ ಸಂದರ್ಭದಲ್ಲಿ ಆಟೋ ಚಾಲಕರು ಕೂಡ ತೀವ್ರ ಕಷ್ಟವನ್ನು ಕೂಡ ಅನುಭವಿಸಿದರು. ಅದೇ ರೀತಿ ಕೂಡ ಇದೀಗ ಯುದ್ಧದ ಪರಿಣಾಮವಾಗಿ ಗ್ಯಾಸ್ನ ದರ ಜಾಸ್ತಿ ಆಗಿದ್ದರಿಂದ ತೀವ್ರ ಕಷ್ಟವನ್ನು ಕೂಡ ಅನುಭವಿಸ್ತಿದ್ದಾರೆ. ಗಮನಿಸ್ಬೋದು, ನಾನೀಗ ಈ ಒಂದು ಬಂಕ್ನ ಬಳಿ ಇರುವಂಥ ಆಟೋ ಚಾಲಕರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಈಗ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗ್ತಾಯಿದೆ, ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿದೆ? ತೊಂದರೆ ಅಂದರೆ ಸೀಟನ್ನು ಸಿಕ್ಕೋದಿಲ್ಲ, ಆಧಾರ್ ಕಾರ್ಡ್ ಆಗಿ ಎಲ್ಲ ಇದಾಗಿದೆ. ನಮಗೆ ಲೋನ್ ತುಂಬಬೇಕು, ಇನ್ಸೂರೆನ್ಸ್ ತುಂಬಬೇಕು. ಇದರಿಂದ ಏನಾಗಿದೆ, ಗ್ಯಾಸ್ ರೇಟ್ ಅಂದರೆ 56 ರೂಪಾಯಿ ಇತ್ತು ಮೊದಲೇ, ಈಗ ಡೀಲಿಂದ 80 ರೂಪಾಯಿ ಆಗಿದೆ. ಜೀವನ ಹೆಂಗೆ ಮಾಡೋದು, ಮಕ್ಕಳಿಗೆ ಹೆಂಗೆ ಸಾಕೋದು, ಇದ್ರೆ ಆಗೋದಿಲ್ಲ. ಏನು ಈಗೇನು ಮಾಡೋದು ಅದರೊಳಗೆ? ಇದು ಗ್ಯಾಸ್ ರೇಟ್ ಏರ್ಬಿಟ್ಟಿದೆ, ಪೆಟ್ರೋಲ್ ರೇಟ್ ಏರ್ಬಿಟ್ಟಿದೆ. ಎಲ್ಲ ಸಾಮಾನ್ಯ ವಿಮಾನ ಸಂಸಾರ ನಡೆಸಲಿಕ್ಕೆ ಭಾಳ ಕಷ್ಟ ಆಗ್ತಾ ಉಂಟು. ಇವಿಷ್ಟು ಆಟೋ ಚಾಲಕರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಗ್ಯಾಸ್ಗಳ ದರವನ್ನು ಕೂಡ ಜಾಸ್ತಿ ಆಗಿದ್ದರಿಂದ ಸಂಸಾರ ನಡೆಸೋದು ಕೂಡ ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಆಟೋವನ್ನೇ ನಂಬಿ ತಾವು ಜೀವನವನ್ನು ಕೂಡ ನಡೆಸ್ತಾ ಇರುವಂಥ ಸರ್, ಗ್ಯಾಸ್ಗಳ ಒಂದು ದರ ಜಾಸ್ತಿ ಆಗಿದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತದೆ? ಭಾಳ ಸಮಸ್ಯೆ ಆಗ್ತಾ ಉಂಟು. ಮೊದಲು 60 ರೂಪಾಯಿ ಇತ್ತು, ಈಗ ಎಕ್ದಮ್ 20 ರೂಪಾಯಿ ಹೆಚ್ಚಾಗಿದೆ. ಆದ್ದರಿಂದ ನಾವು ಪ್ಯಾಸೆಂಜರ್ ಹತ್ರ ದುಡ್ಡು ತೊಗೊಳ್ಳಿಕ್ಕೆ ಆಗೋದಿಲ್ಲ. ಸ್ವಲ್ಪ ಅದರಿಂದ ಬೇಗನೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಆಟೋದಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಭಾಳ ತೊಂದರೆ ಆಗ್ತಾ ಉಂಟು. ಅದು ದಯವಿಟ್ಟು ಬೇಗನೆ ಒಂದು ಸ್ವಲ್ಪ ದರ ಕಡಿಮೆ ಮಾಡಬೇಕನ್ನ ಕೇಳ್ಕೊಳ್ತಾ ಇದ್ದೇನೆ. ಸರ್ ಎಲ್ಲ ಕಡೆನೂ ಇಷ್ಟೇ ದರ ಇದೆಯಾ ಅಥವಾ ಹೇಗೆ ಇಲ್ಲಿ ಮಾತ್ರ ಜಾಸ್ತಿ ಆಗಿದೆ ಸರ್? ಅಂಕೋಲದಲ್ಲಿ ಒಂದು ಕಡಿಮೆ ಉಂಟಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಇಲ್ಲೂ 20 ರೂಪಾಯಿ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಅದು ಮೊದಲು ಕಡಿಮೆ ಇತ್ತು, ಹೌದು ಸರ್. ಈಗ ಕಷ್ಟ ಆಗ್ತಾ ಉಂಟು. ನಾವು ಪ್ಯಾಸೆಂಜರ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ದುಡ್ಡು ತೊಗೊಳಾಗೋದಿಲ್ಲ. ಅದರಿಂದ ಭಾಳ ಇದಾಗ್ತಾ ಉಂಟು. ಧನ್ಯವಾದಗಳು. ಇವಿಷ್ಟು ಆಟೋ ಚಾಲಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾಸ್ಗಳ ದರ ಕೂಡ ಜಾಸ್ತಿ ಆಗಿದೆ, ಆದರೆ ನಾವು ಪ್ಯಾಸೆಂಜರ್ಗಳಿಂದ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ. ಗಮನಿಸ್ಬೋದು, ಮಹತ್ವದ ಸೂಚನೆಯ ಒಂದು ಫಲಕಗಳನ್ನು ಕೂಡ ಸಂಬಂಧಪಟ್ಟಂತೆ ಗ್ಯಾಸ್ ಬಂಕ್ಗಳ ಮುಂದೆ ಅಳವಡಿಸಲಾಗಿದೆ. ಪ್ರಸ್ತುತ ಯುದ್ಧ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಹೀಗಾಗಿ ಆಟೋ ಚಾಲಕರಿಗೆ ಮತ್ತು ವಾಹನ ಸವಾರರಿಗೆ ಸೂಚನೆಯನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಆದರೆ 60 ರೂಪಾಯಿ ಇರುವಂಥ ಒಂದು ಗ್ಯಾಸ್ ದರವನ್ನು 80 ರೂಪಾಯಿ ಮಾಡಿರುವುದು ತೀವ್ರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಯಾಕಂತೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಇರುವಂಥ ಒಂದೇ ಒಂದು ಗ್ಯಾಸ್ ಕಂಪನಿ, ಬೇರೆಡೆಗೆ ಹೋಲಿಸಿದರೆ ಬೇರೆ 3-4 ಗ್ಯಾಸ್ ಬಂಕ್ಗಳಿದೆ. ಕೇವಲ ಒಂದೇ ಬಂಕ್ಗಳಿರೋದ್ರಿಂದ ಆಟೋ ಚಾಲಕರು ಅನಿವಾರ್ಯವಾಗಿ ಗ್ಯಾಸ್ಗಳನ್ನು
ತುಂಬಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಗ್ಯಾಸ್ಗಳ ದರ ಜಾಸ್ತಿ ಆಗಿದ್ರೆ ತೊಂದರೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟವರು ಗಮನ ಹರಿಸಬೇಕೆಂಬ ಅಭಿಪ್ರಾಯವನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.